ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತವಾದ ಕೊಪ್ಪಳದ ಗವಿಮಠದ ಗವಿಸಿದ್ದೇಶ್ವರ ಜಾತ್ರೆಯ ವಿಶೇಷತೆ ಹಾಗೂ ಈ ಜಾತ್ರೆಯನ್ನು ಯಾರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಅವರ ವಿಶೇಷತೆ ಏನು ಅಂತ ನೋಡೋಣ. ಹಾಗೂ ಇನ್ನೂ ಹಲವು ಈ ಜಾತ್ರೆಯ ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವ 2026 ಜನವರಿ 5ರಂದು ನಡೆಯಲಿದೆ. ಮೇಘಾಲಯದ ರಾಜ್ಯಪಾಲ CH ವಿಜಯಶಂಕರ್ ಅವರು ಈ ಮಹೋತ್ಸವವನ್ನು ಚಾಲನೆ ನೀಡಲಿದ್ದಾರೆ. ಲಕ್ಷಾಂತರ ಭಕ್ತರು ಸೇರುವ ಈ ಜಾತ್ರೆಗೆ ದೇಶದ ಗಣ್ಯರು ಚಾಲನೆ ನೀಡುವ ಸಂಪ್ರದಾಯವಿದೆ. ಕಳೆದ ವರ್ಷ 4 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗವಹಿಸಿದ್ದರು. ಈ ಬಾರಿ ವಿಶೇಷ ಆಕರ್ಷಣೆಯಾಗಿ CH ವಿಜಯಶಂಕರ್ ಅವರು ರಥೋತ್ಸವಕ್ಕೆ ಚಾಲನೆ ನೀಡುತ್ತಿದ್ದಾರೆ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧಿ ಪಡೆದಿರುವ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯ ಮಹಾರಥೋತ್ಸವ 2026 ಜನವರಿ 5ರಂದು ನಡೆಯಲಿದೆ. ಲಕ್ಷಾಂತರ ಭಕ್ತರು ಭಾಗಿಯಾಗುವ ಈ ಮಹಾರಥೋತ್ಸವಕ್ಕೆ ಈ ಬಾರಿ ಮೇಘಾಲಯದ ರಾಜ್ಯಪಾಲರಾಗಿರುವ ಹಾಗೂ ಮೂಲತಃ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಭಿನ್ನಾಳ ಗ್ರಾಮದ CH ವಿಜಯಶಂಕರ್ ಅವರು ಚಾಲನೆ ನೀಡಲಿದ್ದಾರೆ. ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ದೇಶದ ಗಣ್ಯಮಾನ್ಯರಿಂದ ಹಾಗೂ ಮಹಾನ್ ಸಾಧಕರಿಂದ ಚಾಲನೆ ಕೊಡಿಸುವ ಸಂಪ್ರದಾಯವನ್ನು ಕೊಪ್ಪಳದ ಸಂಸ್ಥಾನ ಗವಿಮಠವು ನಡೆಸಿಕೊಂಡು ಬಂದಿದೆ. ಈ ಹಿಂದೆ ಮಹಾರಥೋತ್ಸವಕ್ಕೆ ಪೇಜಾವರ ಶ್ರೀಗಳು, ಶ್ರೀ ವೀರೇಂದ್ರ ಹೆಗ್ಡೆ, ಜಗ್ಗಿ ಸದ್ಗುರ್, ಪತಂಜಲಿ ಗುರುಗಳು, ಸುತ್ತೂರು ಮಠದ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಸೇರಿದಂತೆ ನಾಡಿನ ಹಲವು ಖ್ಯಾತನಾಮದಿಂದಲೂ ರಥೋತ್ಸವಕ್ಕೆ ಚಾಲನೆ ದೊರೆತಿದೆ. 2026 ಜನವರಿ 5ರಂದು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನಡೆಯಲಿರುವ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವಕ್ಕೆ ಮೇಘಾಲಯದ ರಾಜ್ಯಪಾಲರಾಗಿರುವ CH ವಿಜಯಶಂಕರ್ ಅವರು ಚಾಲನೆ ನೀಡುತ್ತಿರುವುದು ಈ ಬಾರಿಯ ಜಾತ್ರಾ ಮಹೋತ್ಸವದ ವಿಶೇಷವಾಗಿದೆ. ಅತ್ಯಂತ ಸದ್ಗುಣಿಗಳು, ಮಹಾನ್ ಚಿಂತಕರಾದ ಇವರು ಅತ್ಯಂತ ಸರಳತೆಯ ವ್ಯಕ್ತಿತ್ವದ ನಾಯಕರಾಗಿದ್ದಾರೆ ಎಂದು ಮಠ ಪ್ರಕಟಣೆಯಲ್ಲಿ ತಿಳಿಸಿದೆ. ಗವಿಮಠದ 209ನೇ ಮಹಾರಥೋತ್ಸವವು 2025 ಜನವರಿ 15ರಂದು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ರಾಜ್ಯದ ನಾನಾ ಜಿಲ್ಲೆಗಳಿಂದ ಆಗಮಿಸಿದ್ದ 4 ಲಕ್ಷಕ್ಕೂ ಹೆಚ್ಚು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗಿದ್ದರು. ಗೆಳೆಯರ ಬಳಗದಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಬೆಲ್ಲದ ಜಿಲೇಬಿಯನ್ನು ಭಕ್ತರಿಗಾಗಿ ತಯಾರಿಸಲಾಗಿತ್ತು. ಮೊದಲ ಬಾರಿಗೆ ಭಕ್ತರಿಗೆ ಜಿಲೇಬಿ ರುಚಿ ತೋರಿಸಲಾಯಿತು. ಸಿಂಧನೂರು ಭಕ್ತರು ಈ ಬಾರಿ ಜಿಲೇಬಿ ಸೇವೆ ಒದಗಿಸಿದ್ದರು. ಮೊದಲ ದಿನ 10 ಲಕ್ಷಕ್ಕೂ ಹೆಚ್ಚು ಜಿಲೇಬಿಗಳನ್ನು ಭಕ್ತರು ಸವಿದರು. 2ನೇ ದಿನವಾದ ಗುರುವಾರವೂ ಜಿಲೇಬಿ ಸವಿಯುವ ಅವಕಾಶ ಭಕ್ತರಿಗೆ ದೊರಕಿತು. ಜಿಲೇಬಿ ತಯಾರಿಕೆಯಲ್ಲಿ 100ಕ್ಕೂ ಹೆಚ್ಚು ಬಾಣಸಿಗರು ತೊಡಗಿಕೊಂಡಿದ್ದರು. ಇವಾಗ ಶ್ರೀ ಗವಿಸಿದ್ದೇಶ್ವರ ಸಂಸ್ಥಾನ ಮಠವು ಪ್ರಕಟಿಸಿದ ಪ್ರಕಟಣೆಯಲ್ಲಿ ಇರುವಂತಹ ಯಾವ ದಿನ ಯಾವ ಕಾರ್ಯಕ್ರಮಗಳು ಜರುಗುತ್ತವೆ ಅಂತ ನೋಡೋಣ ಬನ್ನಿ. ಗುರುವಾರ ಅಂದರೆ ಜನವರಿ 1ನೇ ತಾರೀಕು ಬಸವಪಟ ಹಾಗೂ ತೆಪ್ಪೋತ್ಸವ ಜರುಗುತ್ತದೆ. ಹಾಗೂ ಶುಕ್ರವಾರ 2ನೇ ತಾರೀಕಿನಂದು ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗುತ್ತದೆ. ಹಾಗೂ ಶನಿವಾರ 3ನೇ ದಿನಾಂಕದಂದು ಶ್ರೀ ಗವಿಸಿದ್ದೇಶ್ವರ ಮೂರ್ತಿ ಅಂದರೆ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ. ರವಿವಾರ ಜನವರಿ 4ನೇ ದಿನದಂದು ಉಚ್ಚಾಯ ಅಂದರೆ ಲಘು ರಥೋತ್ಸವ ಜರುಗುತ್ತದೆ. ಸೋಮವಾರ ಜನವರಿ 5ನೇ ತಾರೀಕಿನಂದು ಮಹಾಮಹಿಮ ಶ್ರೀ ಗವಿಸಿದ್ದೇಶ್ವರ ಮಹಾರಥೋತ್ಸವ ಹಾಗೂ ಧಾರ್ಮಿಕ ಗೋಷ್ಠಿ ಜರುಗುತ್ತದೆ. ಮಂಗಳವಾರ ಜನವರಿ 6ನೇ ದಿನಾಂಕದಂದು ಬಳಗಾನೂರ್ ಶ್ರೀ ಶಿವಶಾಂತವೀರ್ ಶರಣರ ದೀರ್ಘದಂಡ ನಮಸ್ಕಾರ ಹಾಗೂ ಧಾರ್ಮಿಕ ಗೋಷ್ಠಿ ಹಾಗೂ ಮದ್ದು ಸುಡುವುದು ನಡೆಯುತ್ತದೆ. ಬುಧವಾರದಂದು ಜನವರಿ 7ನೇ ತಾರೀಕು ಸಮಾರೋಪ ಸಮಾರಂಭ ಜರುಗುತ್ತದೆ. ಈ ವರ್ಷವೂ ಕೂಡ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯು ಕೂಡಲಿದೆ ಎಂದು ಅಂದಾಜಿಸಲಾಗಿದೆ. ಹಾಗಾಗಿ ತಾವು ಕೂಡ ಈ ಮಹಾರಥೋತ್ಸವದಲ್ಲಿ ಭಾಗಿಯಾಗಿ ಗವಿಸಿದ್ದೇಶ್ವರನ ಆಶೀರ್ವಾದ ಪಡೆಯಿರಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ
ಗವಿಸಿದ್ದೇಶ್ವರನ ಮಹಾಮಹಿಮೆಯ ಬಗ್ಗೆ ನೋಡೋಣ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು.